ತೆಂಗಿನ ಗರಿ ಇದ್ದೇವ ಬಡ ಬಡ ಹಾಕಿ ದನ ಉರಿಚನ್ ಟೈಮ್ ಬಂದು 3:45 ಆಗೈತಿ. ಅಂದ್ರೆ ಇವ್ರು ಯಾರು ಹೇಳೋಕ್ಕಿಂತ ಪೈಲ ಎದ್ದಟ್ಟು ನೀರು ಕಾಸ್ಕೊಂಡು ಜಳಕ ಮಾಡಿ ದೇವ್ರ ಪೂಜೆ ಮಾಡಿಬಿಟ್ನಂದ್ರೆ ಮುಗಿದಕ್ಕೈತತ್. ಲಕ್ಷ್ಮಿ ಮಕ್ಕಳಾಗಕ್ಕೆ ದಿನ ಬೆಳಕು ಆಗ್ಗೊಡ್ದ ಬೆಳಗಿನ ಜಾವನ ಎದ್ದ ಸ್ನಾನ ಮಾಡಿ ಸೂರ್ಯೋದಯ ಆಗೋಕ್ಕೆ ಪೂಜೆ ಇರುತ್ತೆ. ಇದು 1 ತಿಂಗಳು ಮಾಡಬೇಕಾಗಿರುತ್ತೆ. ಆದರೆ ಆ ಸಮಯದಲ್ಲಿ ಮಾವ ಎಷ್ಟು ಕಾಟ ಕೊಡ್ತಾನೆ ಅನ್ನೋದನ್ನು ಈ ವಿಡಿಯೋದಲ್ಲಿ ರಿಯಲ್ ಆಗಿ ಮಾವ ಕಾಟ ಕೊಟ್ಟಿದ್ದಾನೆ. ಇದಕ್ಕಾಗಿ ತಾಯಿ ಮುಂದೆ ಹೇಳ್ಕೊಂಡು ಲಕ್ಷ್ಮಿ ಕಣ್ಣೀರು ಕೂಡ ಹಾಕಿದ್ದು ಉಂಟು. ಅದು ಯಾವ ರೀತಿ ಇದೆ ಅನ್ನೋದನ್ನು ಈ 1 ತಿಂಗಳು ಅವಳು ಯಾವ ರೀತಿ ಪೂಜೆ ಮಾಡ್ತಾಳೆ ಮತ್ತು ಮಾವ ಎಷ್ಟು ಕಾಟ ಕೊಡ್ತಾನೆ, ಅತ್ತಿ ಕೆಲಸ ಎಲ್ಲ ಬಿಟ್ಟು ಲಕ್ಷ್ಮಿಗೆ ಹಚ್ತಾಳೆ, ಅದೆಲ್ಲ ಈ ವಿಡಿಯೋದಾಗ ತೋರಿಸ್ತಿರ್ತೀನಿ ನೋಡಿರಿ. ಮತ್ತು ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ವಿಡಿಯೋ ಹಾಕಿ ಅಂತ ಹೇಳ್ತಾ ಇದ್ದೀರ. ನಿನ್ನೆ ಫುಲ್ಲು ಹುಷಾರಿರಲಿಲ್ಲ ನನಗೆ. ನಾನು ಮೊದಲಿಂದು ಏನೋ ಒಂದು ಖಾಲಿ ಇರಬಾರ್ದು ಅಂಥೇಳಿ ಮೊದಲಿಂದೊಂದು ಅದು ಇದು ಸೀರೆದೆಲ್ಲ ವಿಡಿಯೋ ಮಾಡಿದ್ದಿತ್ತು ಮೊನ್ನೆದು. ಅದನ್ನು ನಾನು ಬೇರೆ ಚಾನಲೆಲ್ಲ ಹಾಕಕ್ಕಂತ ವಿಡಿಯೋ ಮಾಡಿದ್ದೆ. ಸೊ ಅದನ್ನು ನಾನು ಇರಲಿ ಇನ್ನು ಖಾಲಿ ಬಿಡಬಾರ್ದು, ಭಾಳ ಹುಷಾರಿರಲಿಲ್ಲ. ನಿಮ್ಗೆ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ದನಿ ಕಟ್ಕೊಂಡಿತ್ತು ಅಂಥೇಳಿ, ಮಾತಾಡೋಕ್ಕೂ ಬರ್ತಿರ್ಲಿಲ್ಲ. ಅದನ್ನು ನಾನು ವಿಡಿಯೋ ಹಾಕಿದ್ದಕ್ಕೆ ನೀವು ಬರೀ ಸೀರೆದೇ ಬಿಸ್ನೆಸ್ ಆಯಿತು, ವಿಡಿಯೋನ ಮಾಡಿ ಹಾಕಲ್ಲ ಅಂತ ಅಂದರು. ಸೊ ಅದಕ್ಕಾಗಿ ಮುಂದೆ ನಾನು ಹಾಕತ್ತಿಲ್ಲ. ಬರೀ ಲಾಸ್ಟಲ್ಲಿ ನಿಮಗೆ ಅಡ್ವರ್ಟೈಸ್ ಬರುತ್ತಲ್ಲ, ಈಗ ನೀವು ಧಾರಾವಾಹಿಯಲ್ಲಿ ಸೀರಿಯಲ್ ನೋಡ್ತೀರಾ, ಅದರಲ್ಲಿ ಅಡ್ವರ್ಟೈಸ್ ಬರುತ್ತಲ್ಲ, ಆ ಥರ ಅಡ್ವರ್ಟೈಸಲ್ಲಿ ಲಾಸ್ಟಲ್ಲಿ ನಿಮಗೆ ಸೀರೆನ ಹಾಕ್ತೀನಿ, ಬೇಕಾದರೆ ತೊಗೊಳ್ಳಿ. ಫೋರ್ಸೇಬಲ್ ಏನಿಲ್ಲ. ನಾನು ಸೀರೆ ಬಿಸ್ನೆಸ್ನ ಬಿಡ್ತಾಯಿದ್ದೀನಿ. ದೀಪಾವಳಿಗೆ ಲಾಸ್ಟ್ ನೋಡ್ತೀನಿ ಎಷ್ಟು ಹೊಸ ಸ್ಟಾಕ್ ತರಿಸಿದ್ದೀನೋ ಅವನಷ್ಟನ್ನು ಮಾರಿಬಿಟ್ಟು ಕೈ ಮುಗಿದು ಬಿಟ್ಬಿಡ್ತೀನಿ. ನನಗೆ ವಿಡಿಯೋನೇ ಸಾಕು. ನನಗೆ ಈ ಕನ್ನಡದಲ್ಲಿ ಯೂಟ್ಯೂಬ್ ಕಾರ್ಟೂನ್ ಚಾನಲ್ ವಿಡಿಯೋ ಒಂದೇ ಮಾಡ್ಕೊತ ಹೋಗ್ತೀನಿ, ಬೇರೆ ಏನೂ ಮಾಡೋದಿಲ್ಲ. ಇದು 1 ತಿಂಗಳು ಸಪೋರ್ಟ್ ಮಾಡಿರಿ. ಈ ಸೀರೆನೆಲ್ಲ ಮಾರಿಬಿಡ್ತೀನಿ. ನಿಮ್ಮ ಸಮಯನ ಕಿತ್ಕೊಂಡಿದ್ದಕ್ಕೆ ಕ್ಷಮೆ ಇರಲಿ. ವಿಡಿಯೋ ನೋಡಿ. ಲಕ್ಷ್ಮಿ, ನೀ ಎದ್ದದಕ್ಕೆ ನನಗೂ ಹೆಸರಾಯ್ತು. ಅಯ್ಯೋ ರೀ, ಈ ಟೈಮ್ ಇನ್ನೂ 4 ಆಗಕ್ಕೆ ಬಂದೈತಿ. ಅಲ್ಲ, ನಾನು ನೀರು ಕಾಸ್ಕೊಳಕತ್ತೇನಿ. ನೀರಿಗೆ ಉರಿ ಹಚ್ಚಿ ಅವು ಸ್ವಲ್ಪ ಹಸಿವ ಇದ್ದಿದ್ದು ಏನದು ಕಬ್ಬಿನ ಲಂಡೂರಿ ಅವನ್ನ ಹಾಕಿದ್ದೀನಿ. ಅವು ಒಟ್ಟು ಉರಿ ಹತ್ತಲಿ ಅಂತ ಕುಂತಿದ್ದು ನಾನು. ಹಂಗೆ ನಮ್ಮ ವೀಕ್ಷಕರ ಜೊತೆ ಸ್ವಲ್ಪ ಮಾತಾಡೀನಿ. ಅದಕ್ಕೆ ಅವನ್ನ ಉರಿ ಹಚ್ಚಿ ಮನೆಯೆಲ್ಲ ಕಸ ಹೊಡೆದು ಒರೆಸ್ಕೊಂಡು ಇದ್ದದ್ದು ಬಾಂಡೆ ತಿಕ್ಕೊಂಡು ಏನದ ಅವನ ಬಚ್ಚಲಾಗ ಇಲ್ಲೇ ಒಗ್ಯಾನ ಹೋಗ್ಕೊಂಡು ಜಳಕ ಮಾಡಿ ಬಂದುಬಿಡ್ತೇನೆ ರೀ. 5 ಗಂಟೆಕಂದ್ರೆ ಎಲ್ಲ ಮುಗಿಸ್ತಾನೆ ಇದನ್ನು. 5 ಗಂಟೆಕಂದ್ರೆ ಇದೆಲ್ಲ ಮುಗಿಸಿನಂತಂದ್ರೆ ನನಗೆ ಪೂಜೆ ಮಾಡ್ಕೊಡ್ದು ಬೇಕ್ರಿ, ಒಂದು ಸ್ವಲ್ಪ ಸಮಯ ಬೇಕಲ್ಲ. ಆರಾಮ್ಸೆ ಕುಂತು ಪೂಜೆ ಮಾಡಿ ಒಂದಿಟ್ಟು ದೇವಿ ಪ್ರಾರ್ಥನೆ ಮಾಡಿಕೊಂಡು ಎದ್ದು ಬರೋಷ್ಟಲ್ಲಿ ಆರಾಕೈತಿ. ಅದು ಪಟ ಪಟ ರೊಟ್ಟಿ ಮಾಡಿ ಪಲ್ಯ ಅನ್ನ ಸಾರ ಮಾಡಿಬಿಡ್ತೇನೆ. ಬರ್ತೇನೆ, ನೀವು ಹೋಗ್ರಿ. ಮತ್ತು ನೀವು ಎದ್ರೆ ಎಲ್ಲರೂ ಹುಯಿ ಅಂತ ಹೇಳ್ತಾರೆ. ನನಗೆ ಇಲ್ಲಿ ಇದು ಸಿಗೋದಿಲ್ಲ, ಕೆಲಸ ಮಾಡೋಕೆ ನನಗೆ ಇದು ಸಿಗೋದಿಲ್ಲ. ಆಯ್ತು, ಮಕ್ಕೋತನ ನನಗೂ ನೀ ಜೋರೈತಿ. ನಾನು ಹಿತ್ಲಕ್ಕೆ ಬಂದೀನಿ, ಅದಕ್ಕೆ ಹೊಕ್ಕೇನಿ. ನೀನು ಜಳಕ ಮಾಡಿ ಇದನ್ನು ಕಸಾದ ಹೊಡ್ಕೊಂಡು ಜಳಕ ಮಾಡಂಗಾರ. ಟವಲದು ಎಲ್ಲ ಇಟ್ಕೊಂಡು ಇಲ್ಲಿ ಯಾರು ಕೊಡಕ್ಕೆ ಬರೋರಿಲ್ಲ. ಆಯ್ತು ಹೋಗ್ರಿ. ಕಟ್ಟಿಗೆ ಅಂತ ಉರಿ ಎತ್ತಿದಾವು, ಮನೆ ಕಸ ಹೊಡಿತೇನೆ. ಅಯ್ಯೋ ಶಿವನ, ಪಡ್ಸಾಲಿ ಎಲ್ಲ ಕಸ ಹೊಡಿನಂತ ಬಂದ್ರೆ ಮಾವ ಇಲ್ಲಿ ಮಕ್ಕೊಂಡಾರಲ್ಲ. ಇಲ್ಲಿ ಯಾಕೆ ಮಕ್ಕೊಂಡಾರ ಇವರು? ದಿನ ಕೊನೆಯಾಗ ಮಕ್ಕೋತಿದ್ರ, ಈಗ ಯಾಕೆ ಇಲ್ಲಿ ಮಕ್ಕೊಂಡಾರಪ್ಪ? ಹೆಂಗಾರ ಕಸ ಹೊಡಿಯೋದು, ಕಸ ಹೊಡೆದ್ರೆ ಧೂಳೆಲ್ಲ ನನ್ನ ಮ್ಯಾಲೆ ಹೋತಂತಾರ. ಬರೀ ಒಂದು ಚಾ ಪಿ ರಗ್ಗ ತೊಗೊಂಡು ಮಕ್ಕೊಂಡಾರಲ್ಲ. ಅತ್ತಿಗೆ ಇವ್ರಿಗೇನಾರ ಜಗಳ ಆತನ ಮತ್ತು ಏನಪ್ಪ, ಏನಾರ ಬಡ ಬಡ ದಗದ ಮಾಡ್ಕೋಬೇಕಂತಂದಾಗ ಏನಾರ ಇರ್ತೈತಿ. ಈ ಕಡೆ ದಟ್ಟು ಹೊಡಿಗೆ ಕಸ ಹೊಡ್ಕೊಂಡ್ಬಿಡ್ತೇನೆ. ಬಡ ಬಡ ಕಸ ಹೊಡ್ಕೊಂಡು ಬಾಂಡೆ ಇಟ್ಟದವ. ರಾತ್ರಿ ಸಿಕ್ಕಿದ್ದೀನಿ, ಮತ್ತೆ ಹೆಂಗೆ ಬಾಂಡೆ ಬಿದ್ದಾವ, ಯಾರು ಏನು ತಿಂದಾರ ಗೊತ್ತಿಲ್ಲ. ಅಯ್ಯೋ ಇವ, ನಾ ಮನಸ್ಸೇ ಮಾತಾಡ್ಕೊಂಡೇನಿ. ಇವ್ರಿಗೆ ಕೆಂಬರಾಕತ್ತಂದ್ರೆ ನಿದ್ದೆಲ್ಲೂ ನೆತ್ತಿಗೆ ಹತ್ತಕತ್ತೈತಿ. ಅಂದ್ರೆ ರಾತ್ರಿ ಎಲ್ಲ ಇವರೇ ತಿಂದಾರ. ಹಂಗೆ ಎಲ್ಲ ಒಂದಿಷ್ಟು ತಿಂದು ಅದೇನೋ ಚುಮ್ಮರಿ ಪಮ್ಮರಿ ಎಲ್ಲ ಕಲಿಸ್ಕೊಂಡು ತಿಂದಾರ, ಸಾರು ಪಾರು ಹಾಕ್ಕೊಂಡು. ಎಲ್ಲ ಅಡುಗೆ ಮನೆ ಗಲೀಜು ಮಾಡಿಟ್ಟಾರ. ಇವನ್ನಷ್ಟು ಕಸ ಹೊಡೆದು ಬಾಂಡೆ ತಿಕ್ತೇನೆ. ಏನಮ್ಮ ಎದ್ದೇನ? ಹ್ಞೂ ರೀ ಮಾವರ, ಎದ್ನಿ. ನೋಡು, ನನಗೆ ಯಾಕೋ ತಲೆ ಭಾಳ ಹೊಡೆಯತ್ತತಿ. ರಾತ್ರಿ ಎಲ್ಲ ಮಲಗಿನೇ ಇಲ್ಲ. ಅದಕ್ಕೆ ಒಂದು ಕಪ್ ಸುಡು ಚಾ ಮಾಡ್ಕೊಂಬರ್ಗು. ಮಾವಾರ, ನಾನು ಸೂರ್ಯೋದಯ ಆಗೋಕೆ ಪೂಜೆ ಮಾಡ್ಬೇಕು. ಮನೆ ಬೇರೆ ಸಾಕಟ್ಟು ದೊಡ್ಡದೈತಿ. ಬಾಂಡೆ ಅಂತೂ ರಾತ್ರಿ ಬಾಂಡೆ ತಿಕ್ಕಿಟ್ಟು ಮಕ್ಕೊಂಡೀನಿ. ಆದ್ರೆ ಮತ್ತೆ ಬಾಂಡೆ ಬಿದ್ದಾವ. ಅದು ಹೆಂಗೆ ಬಿದ್ದಾವ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ನೋಡಿರಿ, ಎಲ್ಲ ಒಂದು ಬಿಡ್ದಂಗೆ ಎಲ್ಲ ತೆಗೆದು ಪಲ್ಯ ಸಾರು ಅನ್ನ ಎಲ್ಲ ತೆಗೆದಿಟ್ಟು ತಿಕ್ಕಿದೇನಿ. ಮತ್ತೊಂದು ಬಿಟ್ಟು ಬಾಂಡೆ ಬಿದ್ದಾವೆ. ಈಗ ನಿಮ್ಗೆ ಚಾ ಮಾಡೋಕೆ ಒಲಿ ಹೊತ್ಸಾಕತ್ತೆ ಅಂದ್ರೆ ಒಂದು 20 ನಿಮಿಷ ಬೇಕು. ಅದು ಅನ್ನ ಸಾರ ಮಾಡಿ. ನಿನಗೇನು ಹಿರಿಯರು ಹೇಳೋದೇನು ಕಿಮ್ಮತ್ತಿಲ್ಲನ? ದೇವ್ರೇನು ಮೊದಲು ಹಿರಿಯರಿಗೆ ಮಾಡ್ರಿ ಬ್ಯಾಡ ಅಂತತ್ರ? ಹೋಗು, ಮೊದಲು ಹೋಗಿ ನನಗೆ ಒಂದು ಕಪ್ ಚಾ ಮಾಡ್ಕೊಂಬ. ತಲೆ ದಿಮಿ ಅನ್ನಕತ್ತಂತ ಹೇಳಕತ್ತೇನಿ, ಮತ್ತೆ ಬಂದು ನಿಂತಾಳಿಲ್ಲಿ. ಹೋಗು, ಮೊದಲು ನನಗೊಂದು ಕಪ್ ಚಾ ಮಾಡ್ಕೊಂಡು ಬಂದು ಮುಂದಿನ ಕೆಲಸ ಮಾಡೋಗು. ಯವ್ವ, ಇನ್ನು ಈ ಚಾ ಕಾಯ್ಬೇಕಾರೆ 39 ಕಟ್ಟಿಗೆ ನೋಡ್ರಿ ಒಟ್ಟ ಹತ್ತವಲ್ಲ. ಬಡ ಬಡ ಮಾಡ್ಬೇಕಂತಂದ್ರೆ ಇಂಥದ್ದು
ಇನ್ನ ಇತ್ಲಾಗ ಬಂಡೆ ಬಿದ್ದಾವ. ಏನು ಮಾಡಲಿ ಇವ? ನನ್ನ ಹಣೆ ಬರನ ಇಂಥದ್ದಾಗಿದ್ದಲ್ಲ. ಉಫ್ 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 ಶಿವ, ಗಂಟ್ಲೆ ಹೋದ. ಅಲ್ಲ ಇನ್ನಿದು ಯಾವಾಗವ? ಯಾವಾಗ ಉರಿ ಹತ್ತದ ದೇವ್ರೇ? ವಾ ತಾಯಿ, ನೀನೇ ಕಾಪಾಡವ. ಹೆಂಗಾರ ಮಾಡಿ ಲಘು ಉರಿ ಹತ್ತಂಗಾಗಿ ಅದು ಅನ್ನ ಆಗೋಂಗ ಅನ್ನನ ತನ್ನ ಚಾ ಆಗೋಂಗೆ ಮಾಡವ. ಅಯ್ಯವ, ಉರಿ ಐತೆ ಅಂತ ಇಂತು. ಚಾ ಕುದೀತಂದ್ರೆ ಹಾಕೊಂಡು ಹೋಗಿ ಮೊದಲು ಕೊಟ್ಬಿಡ್ತಾನೆ. ಅಲ್ಲ, ಇಷ್ಟೆಲ್ಲ ಕೆಲಸ ಮಾಡಿರು, ರಾತ್ರಿ ಎಲ್ಲ ಬಾಂಡೆ ತಿಕ್ಕಿ ಎಲ್ಲ ಮಾಡಿಟ್ಟು ಮಕ್ಕೊಂಡ್ರು, ಇದು ಡಬ್ರಿ ಪಬ್ರಿ ಖಾಲಿ ಮಾಡಿ ಹೆಂಗೆ ಮಕ್ಕೊಂಡು ಮತ್ತೆ ಈಗ ಮತ್ತೆ ಚಾ ಅಂತ. ಅಲ್ಲ, ನಾ ಹೇಳೋದು 5:30, ಈಗ 4ಕ್ಕೆ ಎದ್ದೇನಿ. ಎದ್ದು ನನ್ನ ತೆಗ್ದ ಮಾಡ್ಕೊಂಡ್ರತ್ ಒಂದು ತಾಸ್ನಾಗ ಅಂದ್ರೆ ಈಗೂ ಕಾಡ್ತಾರಲ್ಲ ಇವರು. ಹೆಂಗಾರ ದೇವ್ರ ಪೂಜೆ ಮಾಡಲಿ ನಾನು ಇವ್ರು ಇಂಥವ್ರ ಮಧ್ಯ ಇಷ್ಟು ಕಾಡೋರಂದ್ರೆ ನನ್ನ ಗಂಡಗೂ ಕಿರಿಕಿರಿ ಮಾಡೋಕ್ಕಾಗಲ್ಲ. ಕಿರಿಕಿರಿ ಮಾಡ್ರೆ ಅವನು ತಲೆ ಕೆಡಿಸ್ಕೊತಾನೆ. ಏನು ಮಾಡ್ಲಪ್ಪ, ಎಲ್ಲ ತಾಯಿ ಮೇಲೆ ಭಾರ ಹಾಕಿ ಮುಂದಿನ ಕೆಲಸ ಮಾಡ್ತೀನಿ. ಮಾವಾರ ಚಾ ತಗೋರಿ. ಅಲ್ಲಿಟ್ಟು ಒಂದಿಟ್ಟು ಬಾಯಿ ತಗೊಂಬಂದು ಕುಡಿತೇನ. ಇಲ್ಲಿ ಕಸ ಬಸ ಹೊಡಿಬಿಡಿಗ, ನಾನು ಚಾ ಕುಡಿತೇನೆ. ಎಲ್ಲ ಧೂಳು ಹಾರ್ತೈತಿ. ಅಲ್ಲೇ ಬಾಂಡೆ ಪಾಂಡೆ ತಗೊಳಗೆ ಹೋಗು. ಆಯ್ತು ತಗೊಳ್ರಿ. ನೀರ ಕಾದವು, ತೋಡ್ಕೊಂಡ ಜಳಕ ಮಾಡಿಬಿಡ್ತೀನಿ. ಲಾ 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 ಡು 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 ಡು. ಓಂ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಃ ಕಲ್ಪವೃಕ್ಷಾಯ ಮಮತಾ ಕಾಮಧೇನುವೇ. ಓಂ ಶ್ರೀ ರಾಘವೇಂದ್ರಾಯ 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 ನಮೋ ನಮಃ. ಓಂ ಜಯ ಶ್ರೀ ತಾಯಿ ಕನ್ನಮ್ಮ ಆದಿಶಕ್ತಿ ಕನ್ನಮ್ಮ ತಾಯಿ ಕನ್ನಮ್ಮ ಹರಿಸು ತಾಯಿ ಎಲ್ಲರನು. ಓಂ ಜಯ ಶ್ರೀ ಕನ್ನಮ್ಮ. ಓಂ ನಮೋ ಶ್ರೀ ಕನ್ನಮ್ಮ ತಾಯಿಯೇ ನಮೋ ಕನ್ನಮ್ಮ ಕಾಪಾಡು ಸರ್ವಶಕ್ತಿಯೇ. ಓಂ ನಮೋ ಕನ್ನಮ್ಮ. ಅತ್ತಿ ಪಾಪ ಅನ್ಸಕತೈತಿ. ವಯಸ್ಸಾದವರು ಓಣ್ಯಾಗ ನಿಂತು ಹಿಂಗೆ ಮನೆ ಒಳಗೆ ಕರ್ಕೋರಿ ಅನ್ನಕತ್ತಾರ. ಮಂದಿ ಆಜು ಬಾಜುದಾರು ನಮ್ಮನ್ನ ನೋಡತ್ತಾರತ್ತಿ. ಒಂದ್ಸಲ ಕರ್ಕೊಂಡು ಬಿಡೋಣನ್ರಿ ಅತ್ತಿ. ನಿನಗೆ ಕೆಟ್ಟವ್ರು ಯಾರು ಒಳ್ಳೆಯವ್ರು ಯಾರು ಅಂತ ಒಂದೀಟು ಗೊತ್ತಾಗೋದಿಲ್ಲ. ಒಂದು ಸ್ವಲ್ಪ ಸುಮ್ಮನೆ ಇದ್ಬಿಡ್ನಿ. ನಿನಗೆ ಮೊದಲಿಂದೆಲ್ಲ ಗೊತ್ತಿಲ್ಲ. ಬಾಯಿ ಹಾಕಿ ತಾನ ಬೈಸ್ಕೊಂತ ನೋಡ್ರಿ, ನಿಮ್ಮ ಅಮ್ಮನ ಮನೆ ಒಳಗೆ ಕರ್ಕೊಂಡ್ರದ್ರ ಅವ್ರ ಮಾತಿಗೆ ಮರಳಾಗಿ ನಾವು ಮನೆ ಬಿಟ್ಟು ಹೋಗ್ಬೇಕಾಕತಿ ನೋಡ್ರಿ. ಯವ್ವ, ಅದು ನಿನಗೆ ಖರ್ಚಿಗೆ ರೊಕ್ಕ ಬೇಕಂದ್ರೆ ಹೇಳ್ಬೇಕು, ಕೊಡ್ತೀನಿ. ಆದ್ರೆ ಮನಿತನ ಬರಕ್ಕೆ ಹೋಗ್ಬೇಡ್ಬಿ. ನಿನ್ನಿಂದ ನಾವು ಅನುಭವಿಸಿದ್ದ ಸಾಕಾಗೈತಿ. ಯಾಕಂದ್ರೆ ತಾಯಿ ಅನ್ನೋದು ನನಗೂ ಐತಿ, ಆದ್ರೆ ಮಗ ಅನ್ನೋದು ನಿನಗಿಲ್ಲ. ಇದ್ದಿತ್ತಂದ್ರೆ ನಿನ್ನ ಆಸ್ತಿ ಎಲ್ಲ ನಮ್ಗೆ ಕೊಡ್ತಿದ್ದಿ. ನೋಡಿ, ನಿಂದ ಆಸ್ತಿ ನಿನ್ನ ಮಗಳ ತೊಗೊಂಡು ನಿನ್ನ ಬೀದಿ ಪಾಲು ಮಾಡಿದಾಳಂತಿ. ಅಲ್ಲ, ನಾಳೆ ಇಲ್ಲಿ ಬಂದು ನೀವು ಮತ್ತೆ ಇದನ್ನು ಮಾಡಿ ನಿನ್ನನ್ನು ಎಷ್ಟು ನಂಬಿನಿ ನಾನು. ಅವಾಗೆಲ್ಲ ಎಷ್ಟು ನಂಬಿನಿ, ಎಷ್ಟು ಇದನ್ನು ಮಾಡೀನಿ. ನಂದ ತಲೆ ಕೆಡಿಸಿ ನನ್ನ ಮಗಳ ಜೀವನನ ಹಾಳು ಮಾಡುವಂಗೆ ನಡೀರಿ. ಮಗನ ನಿನ್ನ ಕಾಲು ಬೀಳ್ತೀನಿ. ವಾ, ಏನು ಮಾಡಕತ್ತಿ ನೀನು? ಅದು ನೀ ಹಡದ ಮಗಂದ ನೀ ಕಾಲು ಬೀಳೋದನಬಿ, ಇದು ಸರಿಯೇನ? ಯವ್ವ ಏನವ್ವ ಇದು? ಅಲ್ಲ ಚಂದವ, ಪಾಪ ಯಾರೋ ವಯಸ್ಸಾದ ಮುದುಕಿ ಬಂದು ಕಾಲು ಬೀಳಕತ್ತಾಳ. ಅಮ್ಮಾರ, ನಾ ಯಾರು ಅಲ್ರಿ, ಇವ್ರ ಅವ್ವನ. ನನ್ನ ಮನೆ ಒಳಗೆ ಕರ್ಕೊಯಪ್ಪ, ವಯಸ್ಸಾಗೈತಿ, ನನ್ನನ್ನು ಬೀದಿ ಪಾಲು ಮಾಡಬೇಡ್ರಿ ಅಂತ ಕಾಲು ಬೀಳಕತ್ತೇನಿ. ಅಯ್ಯಯ್ಯೋ, ಎಂಥ ಕರಂ ಬಂತ. ಅಲ್ಲೋ ಮಲೇಶಿ, ಹಡ್ದ ತಾಯಿನ ಬೀದಿಗೆ ತಳ್ಳಿ ಅಕ್ಕಿ ಕಡೆಯಿಂದ ಕಾಲು ಮುಗಿಸ್ಕೊತಿಯಲ್ಲ, ನಿನಗೇನ ಬುದ್ಧಿಗಿದ್ದು ಐತಲ್ಲ? ಏನ ಶಾರದವ, ನಿನ್ನ ಈ ಓಣ್ಯಾಗನ ಒಳ್ಳೆ ಅನ್ಕೊಂಡಿದ್ನಲ್ಲ, ಅತ್ತಿಗೆ ಇಟ್ಟು ನರಕ ತೋರ್ಸಾತಿ ಅಂದ್ರೆ ನೀ ಏನು ದೊಡ್ಡ ಊರು ಸ್ವಸ್ಥರಿಗೆ ಕಲ್ಸಾಕಿದೆ ಬಿಡು. ಶಾರದಾ, ನಮ್ಮ ನಿಮ್ಮ ವಿಷಯ ಊರ ಅಂಗಳಕ್ಕೆ ಹಾಕೋದು ಬೇಡ. ನಡಿ, ಅವನ್ನ ಕರ್ಕೊಂಡು ಒಳಗೆ ನಡಿ, ಮಾತಾಡೋಣಂತ. ಅದು ಯಾರನ್ನು ಎಲ್ಲೂ ಕರ್ಕೊಂಡು ಹೋಗ್ಬೇಕಾಗಿಲ್ಲ. ನೋಡಮ್ಮ, ನಮ್ಮ ಮನೆ ವಿಷಯ ನಿಮ್ಗೆ ಗೊತ್ತಿಲ್ಲ. ಅವರು ನಮ್ಮ ತಾಯಿಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟಾರಂತೂ ಗೊತ್ತಿಲ್ಲ. ನಮ್ಮ ತಾಯಿನ ಸುಡೋಕೆ ಹೋದವ್ರು ಇವ್ರು ಚಿಮಣಿ ಎಣ್ಣೆ ಹಾಕಿ ಈಗ ಬಂದಾರ. ಏನೋ ಚಿಮಣಿ ಎಣ್ಣೆ ಸುಡಕ್ಕೆ ಹೋಗಿದ್ಲ ಆಕಿ ನಿಮ್ಮ ಅವನ್ನ? ಮಾಡೋ ಅಡ್ಗಿಲಿ ವಿಷ ಹಾಕಿದಕಿ, ತಿನ್ನೋ ಅಡ್ಗಿಲಿ ವಿಷ ಹಾಕಿದಕಿ ಈಗ ಬೀದಿಗೆ ಬಂದ್ಮೇಲೆ ನಿನಗೆ ಮಗ ನೆನಪಾದ್ನೇನ? ಯಾಕೆ ಆಸ್ತಿ ಕೊಡುವಾಗ ಹೆಣ್ಮಕ್ಳು ಬೇಕಾದರೂ ಸಾಯು ಹೇಳಿದಾಗ ಮಗ ನೆನಪಾದ್ನೇನ? ಮೊಮ್ಮಕ್ಕಳ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡೇರಿ. ತಪ್ಪು ಇಲ್ಲ, ಒಪ್ಪು ಇಲ್ಲ. ನನ್ನ ಮನೆ ಒಳಗೆ ನಿನಗೆ ಜಾಗನ ಇಲ್ಲ. ನೀನು ಯಾರಂತೆ ನನ್ನ ಮನೆ ಒಳಗೆ? ಇದು ನಾನು ನನ್ನ ತಮ್ಮ ಕಟ್ಸಿರೋಂಥ ಮನೆ. ಇದು ನಮ್ಮದು. ಈ ಮನೆ ಒಳಗೆ ನಾವೇ ಇರ್ತೀವಿ.
ಯಾರು ಇಲ್ಲಿ ಇರ್ತಕ್ಕದ್ದು ಇರೋಕ್ಕೆ ಅವಕಾಶನೂ ನಾನು ಕೊಡೋದಿಲ್ಲ. ನಮ್ಮ ಮನೇಲಿ ಕೆಟ್ಟವ್ರಿಗೆ ಅವಕಾಶನೇ ಇಲ್ಲ ಇರೋಕ್ಕೆ, ಒಳ್ಳೆಯವ್ರಿಗೆ ಮಾತ್ರ. ಏನಾದರೂ ನಮ್ಮ ಮನೇಲಿ ಇದೇ ಥರ ಪಿತೂರಿ ಮಾಡೋರು ಬೇರೆ ಯಾರಾದರೂ ಇದ್ರೂ ಅವ್ರ ಮನೆಯಿಂದ ಒದ್ದು ಹೊರಗೆ ಹಾಕ್ತೇನೆ. ಇದು ನನ್ನ ಬುಡಕ ಬರುವಂಗೆ ಕಾಣಕತ್ತಲ್ಲಪ್ಪ. ಯಪ್ಪ ಯವ್ವ ನಡೀರಿ, ಐಶ್ವರ್ಯ ಜಾನ್ವಿ ನಡೀರಿ ಒಳಗೆ. ರೀ ಅದು ಪಾಪ ವಯಸ್ಸಾಗೈತೆ. ವೈನಿರಿ ಇವ್ರ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ, ಕತೆ ಮಾಡಿ ಹೇಳ್ತೀನಿ, ನಡೀರಿ ಒಳಗೆ. ಯಪ್ಪ ನಡಿ ಒಳಗೆ. ಮಗನ ಬಿಟ್ಟು ಹೋಗ್ಬೇಡಪ್ಪ, ಬೀದಿಗೆ ಬೀಳ್ತೀನಿ. ಯಪ್ಪ ನಿನ್ನ ಬಾಗಲ್ನಾಗ ವಿಷ ಕೊಡು ಸಾಯ್ತೀನಿ. ಸತ್ರ ಸಾಯಿ, ಏನು ಬಾಗಲ್ದಾಗ ಸತ್ಯ ಅಂದ್ರೆ ಅದು ನಿನಗೆ ಸಂಬಂಧಪಡ್ತೈತೆ, ನಮಗಲ್ಲ. ಅಯ್ಯೋ ಮಗನ, ಕಂಡವ್ರ ಮನೆ ವಿಷಯ ನಮಗೆ ಯಾಕ? ಏನಾರ ಆದ್ರೆ ನನ್ನ ಮೇಲೆ ಬರ್ತೈತಿಪ್ಪ, ಹೊಕ್ಕೇನ. ಜಾನು ನಡಿ. ಎಲ್ಲರೂ ಹೋದ್ರು. ಅಲ್ಲ, ನೀವು ನಮ್ಮ ಅತ್ತಿಗೆ ಅಷ್ಟು ಕಾಟ ಕೊಟ್ಟಿದ್ರ, ಈಗ ನಿಮ್ಗೆ ಇರಕ್ಕೆ ಮನೆ ಇಲ್ವಾ? ಇಲ್ಲ, ನಾನು ನಿಮ್ಮ ಅತ್ತಿಗೆ ಅಷ್ಟು ಕಾಟ ಕೊಟ್ಟಿದ್ನಿ, ಆದ್ರೆ ನಂಗೆ ಇರಕ್ಕೆ ಮನೆ ಪನಿ ಏನೂ ಇಲ್ಲ. ಬೀದಿಗೆ ಬಂದುಬಿಟ್ಟೇನಿ. ಏನು ಮಾಡ್ಬೇಕಂತ ಇವತ್ತು ಇಲ್ಲಿ ಒಳಗೆ ಬರ್ಬೇಕಂದ್ರೆ ಈಗ ಗೊತ್ತಾಗತ್ತಿಲ್ಲ. ನೋಡ್ರಿ, ನಿಮ್ಗೆ ಒಂದು ಜಾಗ ಹೇಳ್ತೇನೆ ನಾನು, ನಿಮ್ಗೆ ಸ್ವಲ್ಪ ರೊಕ್ಕನೂ ಕೊಡ್ತೀನಿ, ಅಲ್ಲಿ ಹೋಗಿರಿ. ಹಂಗೆ ಇವ್ರನ್ನ ಹೆಂಗೆ ಸದಿ ಬಡಿಬೇಕು ಅನ್ನೋದನ್ನ ನೋಡೋಣ. ಏನು ಹೇಳಕತ್ತಿ ನೀನು? ಈ ಮನೆ ಸೊಸಿ ಅಲ್ಲನ, ಈ ಮನೆ ಹಾಳು ಮಾಡಕ್ಕೆ ನೋಡತ್ತೇನ? ಈ ಮನೆನ ಛಿದ್ರ ಛಿದ್ರ ಮಾಡಿರೋದು ನೀವು. ನಮ್ಮ ಅತ್ತಿಗೆ ಇಷ್ಟು ಕಾಟ ಕೊಟ್ಟೇನೆ ಅಂತ ಗೊತ್ತಾತಲ್ಲ, ಅದಕ್ಕೆ ನಿಮ್ಮ ಜೊತೆ ಮಾತಾಡತ್ತೀನಿ. ನೋಡ್ರಿ, ನಾನು ಸ್ವಲ್ಪ ದುಡ್ಡು ಕೊಡ್ತೀನಿ, ಎಲ್ಲ ತೊಗೊಂಡು ಹೋಗಿ ನಾವು ಒಂದು ಜಾಗ ಹೇಳ್ತೀನಿ, ಅಲ್ಲಿ ಹೋಗಿರಿ. ಆಮೇಲೆ ನಿಮ್ಗೆ ಇರೋಕ್ಕೆ ವ್ಯವಸ್ಥೆ ಎಲ್ಲ ಆಗುತ್ತೆ. ನಿನ್ನಿಂದ ಭಾಳ ಉಪಕಾರ ಆತವ, ಭಾಳ ಉಪಕಾರ ಆಯಿತು. ಅಷ್ಟೇ ಮಾಡಂಗಾರೆ ನಂಗೆ ಸ್ವಲ್ಪ ದುಡ್ಡು ಕೊಡು, ನಾನು ಬಸ್ಸಿಗೆ ಹತ್ಕೊಂಡು ಹೋಗ್ತೀನಿ. ತಗೋರಿ, ಇದರಲ್ಲಿ 2,000 ರೂಪಾಯಿ ಅದಾವೆ. ಹೊಟ್ಟೆ ತುಂಬ ತಿನ್ನಿರಿ. ನಿಮ್ಗೆ ಒಂದು ಬ್ಯಾರೆ ಬಟ್ಟೆ ತೊಗೊಳ್ರಿ. ಇದೆಲ್ಲ ಹರಿದು ಒಂಥರ ನಾರಾಕತ್ತೈತಿ. ಎಲ್ಲಾರ ನೀರು ಕೊಳ್ಳ ಇದ್ದಲ್ಲಿ ಜಳಕ ಮಾಡಿರಿ ಸ್ವಚ್ಛಗೆ. ತಲೆ ನೋಡ್ರಿ, ಅದನ್ನ ಎಷ್ಟು ದಿನ ಆಯಿತು ಏನೋ ಹಿಕ್ಕೊಂಡಿಲ್ಲ. ಒಂದು ಹಣಿಗೆ ತೊಗೊಂಡು ಚೆಂದಾಗಿ ತಲೆ ಇಕ್ಕೊಂಡು ಜಳಕ ಮಾಡಿ ಸ್ವಚ್ಛಗೆ. ಅಲ್ಲಿ ಬಸ್ ಸ್ಟಾಪಲ್ಲಿ ಅದು ಇವು ಇರ್ತಾವೆ, ಬಚ್ಚಲು ಇರ್ತಾವೆ, ಪೈಖಾನೆ ಇರ್ತಾವೆ, ಎಲ್ಲ ಇರ್ತಾವೆ. ಹೋಗಿ ಅಲ್ಲಿ ಜಳಕ ಮಾಡಿ ನಿಮ್ಮ ಅರ್ಬಿನೆಲ್ಲ ಅಲ್ಲೇ ಒಗೆದು ಬೇರೆ ಅರ್ಬಿ ಹಾಕ್ಕೊಂಡು ನಾನು ಹೇಳಿದ ಜಾಗಕ್ಕೆ ಹೋಗ್ರಿ. ತಗೋರಿ, ಆತವಾ, ನೀನು ಪುಣ್ಯ ಹತ್ತಿ. ಆಯಿತು, ಅಷ್ಟೇ ಮಾಡ್ತೀನಿ. ನಾನು ಮುಂದಿನ ವಿಡಿಯೋದಾಗ ಎಲ್ಲಿಗೆ ಹೋಗ್ತೇನೆ ಅಂತ ಗೊತ್ತಾಗಬೇಕಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿರಿ. ಯಾರ್ಯಾರೆಲ್ಲ ಕಮೆಂಟ್ ಮಾಡ್ತಾರೆ, ಈ ಮುದುಕಿ ಯಾರು ಎಲ್ಲಿಂದ ಬಂದ್ಲು ಅಂತ ಕೇಳ್ತಾ ಇದ್ದೀರಾ. ಹಿಂದಿನಿಂದ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಈಕಿ ಶಾರದಾ ನತ್ತಿ. ಫಸ್ಟ್ನೇ ಸ್ಟಾರ್ಟಿಂಗ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮ್ಮ ಶಾರದಾ ನತ್ತಿ ಹೆಂಗಿದ್ಲು, ನಾದ್ನ್ಯಾರು ಹೆಂಗಿದ್ರು ಅಂತ. ಈಕಿ ಪಾರ್ವತಿ ಶಾರದಾ ನತ್ತಿ ಇರ್ತಾಳೆ, ಆ ಪಾತ್ರನ ವಹಿಸ್ತಿರ್ತಾಳೆ. ಆಕೆ ಈಗ ಸಪೋರ್ಟ್ ಮಾಡೋಕೆ ಜಾನ್ವಿ ನಿಂತಾಳೆ. ನೀವು ಇದನ್ನು ನೋಡ್ತಾ ಹೋಗ್ರಿ, ಮುಂದೆ ಕತೆ ಗೊತ್ತಾಕತಿ. ಯಾರಿಗೆ ಗೊತ್ತಿಲ್ಲಲ್ಲ ಅವ್ರು ಹಿಂದಿನ ವಿಡಿಯೋದಾಗ ನೋಡ್ರಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿರಿ. ಓಕೆ, ಯಾರಿಗಾದ್ರೂ ಸೀರೆ ಬೇಕಂದ್ರೆ ಸೀರೆದು ಫೋಟೋಸ್ ಹಾಕ್ತೀನಿ, ನೋಡಿ ತೊಗೊಳ್ಳಿ. ಹಾಯ್ ಹಲೋ ರೀ, ದೀಪಾವಳಿ ಹಬ್ಬ ಬಂತು, ಹತ್ತಿರ ಹಬ್ಬ ಬಂದಿದೆ ಅಂದ ತಕ್ಷಣ ನಾನು ನೋಡಿ ಈ ಜಿಪ್ಸ್ ನೈಟಿ ಅಂತಾರಲ್ಲ, ಮದರ್ಸ್ ಅಂದರೆ ಮಕ್ಕಳಿಗೆಲ್ಲ ಹಾಲು ಕುಡ್ಸೋಕ್ಕೆ ಈಗ ಡಿಲಿವರಿ ಆಗಿರುತ್ತೆ, ಪ್ರೆಗ್ನೆನ್ಸಿ ಲೇಡಿ ಇರ್ತಾರೆ, ಅವ್ರಿಗೆ ಕಂಫರ್ಟೇಬಲ್ ಆಗುವಂಥ ನೈಟಿನ ತೊಗೊಂಬಂದಿದ್ದೀನಿ. 4 ಕಲರ್ ಕಾಂಬಿನೇಷನ್ ಅದಾವೆ. ಇವು 4 ನೈಟಿ ಕೂಡಿ ನಿಮಗೆ 1,800 ರೂಪಾಯಿಗೆ 4 ನೈಟಿ ಬರ್ತಾವೆ. ಇದು ನೋಡ್ರಿ, ಒಳ್ಳೆ ಕ್ವಾಲಿಟಿ ಸೀರೆ ತೊಗೊಂಬಂದಿದ್ದೀನಿ. ಈ ಸೀರೆ ನಿಮಗೆ ಒಂದೇ ಕಲರ್ ಸಿಗುತ್ತೆ. ಇಲ್ಲಿ ಬಂದು ನಿಮಗೆ 2D ಪ್ಯಾಟರ್ನ್ ಒಳಗೆ ಜಾರ್ಜೆಟ್ ಸಿಫಾನ್ ಜಾರ್ಜೆಟ್ ಸಾಡಿ ತೊಗೊಂಬಂದಿದ್ದೀನಿ. ಮಸ್ತ್ ಕಲರ್ ಕಾಂಬಿನೇಷನ್ ಅದಾವ. ಯಾರಿಗಾದ್ರೂ ಸೀರೆಗಳು ಬೇಕಂತಂದ್ರೆ ಇದು 2D ಪ್ಯಾಟರ್ನ್ ಒಳಗಿರುತ್ತೆ. ಇದ್ರದ್ದು ಬಾರ್ಡರ್ ಶರಗ್ ಬಂದು ನಿಮಗೆ ಇದ್ರೊಳಗೆ ನಮ್ಗೆ 10 ಪೀಸ್ ಸಿಗ್ತಾವೆ. ಇದ್ರ ಶರಗ್ ಬಂದು ನಿಮ್ಗೆ ನವಿಲ್ದು ಪಿಕಾಕ್ ಡಿಸೈನ್ ಬರುತ್ತೆ. ಸಖತ್ತಾಗೈತಿ ಇದು, ನೋಡಿ ನೀವು ತೊಗೋಬೋದು. ಸ್ಕ್ರೀನ್ ಮೇಲೆ ಕಾಣಕತ್ತಲ್ಲ ನಂಬರು 9036882501ಗೆ ಕರೆ ಮಾಡಿ ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ಹೊಡೆದು ನೀವು ಸೀರೆನ ಕಳಿಸ್ಕೊಡ್ಬೇಕಾಕತ್ತಿ. ಮತ್ತು ನಿಮ್ಗೆ ಒಳ್ಳೆ ಕಲೆಕ್ಷನ್ ತೊಗೊಂಬಂದೇನೆ ದೀಪಾವಳಿ ಹಬ್ಬಕ್ಕೆ. ಇದು ಬಂದು 2D ಪ್ಯಾಟರ್ನ್ ಒಳಗೆ ಇರ್ತೈತಿ. ಬಾರ್ಡರು ಸಖತ್ತಾಗಿರುತ್ತೆ, ಲೈನಿಂಗ್ ಇರುತ್ತೆ, ಮತ್ತು ನಿಮಗೆ 2D ಪ್ಯಾಟರ್ನ್ ಒಳಗೆ ಬರುತ್ತೆ. ಇದು ಸೇಮ್ ಸಾರಿನೇ ಇರ್ತೈತಿ. ಈ ಥರದ್ದು ನಿಮ್ಗೆ ಪಲ್ಲು ಬಂದು ಬೇರೆ ಡಿಫ್ರೆಂಟ್ ಆಗಿರುತ್ತೆ, ಲೈನಿಂಗ್ ಪಲ್ಲು ಬರುತ್ತೆ. ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮ್ಗೆ. ಇಷ್ಟು ಸೀರೆನ ನಾನು ಮಾರಿದ್ಮೇಲೆ ನಾನು ಸೀರೆ ಬಿಸ್ನೆಸ್ನ ಸ್ಟಾಪ್ ಮಾಡಿ ಬಿಡ್ಬೇಕು ಅಂದ್ಕೊಂಡಿದ್ದೀನಿ. ಇವೇನು ನನ್ನ ಹತ್ರ ಈಗ ಇಷ್ಟೆಲ್ಲ ಫೋಟೋ ಹಾಕಿದ್ದೀನಲ್ಲ, ಅಷ್ಟೆಲ್ಲ ಸ್ಟಾಕ್ ಫೋಟೋಗಳು ಅದಾವ ನನ್ನ ಹತ್ರ, ಸ್ಟಾಕ್ ಸೀರೆ ಅದಾವ. ಈಗೀಗ ಎಲ್ಲ ರೀಸನೇಬಲ್, ಈಗ ಇದು 15 ದಿನದಲ್ಲಿ ಇವನ್ನೆಲ್ಲ ತರಿಸಿರೋದು. ಯಾರಿಗಾದರೂ ಬೇಕಂದ್ರೆ ಬೇಗ ತೊಗೊಂಡ್ಬಿಡಿ. ನಾನು ಅಂದರೆ ವಿಡಿಯೋದಲ್ಲಿ ಹಾಕಿ ತೋರಿಸ್ತಾ ಇದ್ದೀವಿ. ಆಮೇಲೆ ಇದು ನಾನು ಸೀರೆ ಬಿಸ್ನೆಸ್ ಸ್ಟಾಪ್ ಮಾಡಿ UK ಕನ್ನಡ ಕಾರ್ಟೂನ್ ಚಾನಲ್ ಒಂದೇ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಿಮಗೂ ಇದರಿಂದ ತೊಂದರೆ ಆಗತ್ತತಿ, ನನಗೂ ಏನೋ ಟೆನ್ಷನ್ ಆಗ್ಬಿಡತ್ತತಿ, ಸೀರೆ ಹೋಗ್ವಲ್ವಲ್ಲಪ್ಪ ಅಂತ ಟೆನ್ಷನ್ ಮಾಡ್ಕೊಂಡು ಹುಷಾರೇ ತಪ್ಪತ್ತಿಲ್ಲ, ಹಂಗಾಗತ್ತತಿ. ಸೊ ಅದಕ್ಕಾಗಿ ನಾನು ವಿಡಿಯೋದಲ್ಲಿ ನಿಮಗೆ ಸೀರೆಗಳ ಫೋಟೋ ಹಾಕಿರ್ತೀನಿ. ಕಾಟನ್ ಬಂತು, ಡೈಲಿ ವೇರ್ ಬಂತು, ನಿಮಗೆ ನೈಟೀಸ್ ಬಂತು. ನೈಟಿ ಅಂದರೆ ಜಿಪ್ಸಿ ನೈಟಿ ಅಂದರೆ
ಮದರ್ಸ್ ಈ ಪ್ರೆಗ್ನೆಂಟ್ ಲೇಡಿ ಇರ್ತಾರಲ್ವ ಅವ್ರಿಗೆ ಕಂಫರ್ಟೇಬಲ್ ಆಗಿನೂ ಇರ್ತವೆ. ಈಗಿನ ಟ್ರೆಂಡ್ ಆಗಿಬಿಟ್ಟೈತದೆ ಎಲ್ಲರೂ. ಅದು ಹೊಸ ಟೈಪ್ ಟಾಪ್ ಗತೆನೂ ಅನಿಸುತ್ತೆ ಅಥವಾ ನಿಮಗೆ ಡ್ರೆಸ್ ಗತೆನೂ ಅನಿಸುತ್ತೆ. ಅದು ಜಿಪ್ಸ್ ಇರೋದಿಲ್ಲ, ಅದಕ್ಕೆ ನಿಮಗೆ ಮೇಲೆ ಒಂದು ಜಾಕೆಟ್ ಗತೆ ಬರುತ್ತಲ್ಲ, ಅದು ನಿಮಗೆ ಮಕ್ಕಳಿಗೆ ಹಾಲು ಕುಡ್ಸೋಕ್ಕೆ ಕಂಫರ್ಟೇಬಲ್ ಆಗಿ ನೈಟಿನೂ ಬಂದವ. ಡೈಲಿ ವೇರ್ ಸಾರೀಸ್ ಎಲ್ಲ ಅದಾವ. ಯಾರಾದರೂ ಬೇಕಂದ್ರೆ ತೊಗೋಬೋದು. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಮುಂದೆ ದೀಪಾವಳಿ ಹಬ್ಬ ಮುಗಿಯೋವರೆಗೂ ಈ ವಿಡಿಯೋನ ಹಾಕ್ತಿರ್ತೀನಿ. ಅದಾದಮೇಲೆ ನಾನು ನಿಮಗೆ ಸೀರೆ ವಿಡಿಯೋ ಹಾಕೋದಿಲ್ಲ, ಡಿಸ್ಟರ್ಬ್ ಮಾಡೋದಿಲ್ಲ, ತೊಂದರೆನೂ ಕೊಡೋದಿಲ್ಲ. ಪ್ಲೀಸ್ ಯಾರಿಗಾದರೂ ಬೇಕಂದ್ರೆ ಸೀರೆಗಳು ತೊಗೊಳ್ಳಿ. ನಿಮಗೆ ಡಿಸ್ಟರ್ಬ್ ಆಗೋರು ವಿಡಿಯೋ ಎಷ್ಟು ಇರುತ್ತೋ ಅಷ್ಟೇ ನೋಡಿ, ಸ್ಕಿಪ್ ಮಾಡಿಬಿಡಿ. ಸೀರೆ ಬೇಕಂದವ್ರು ಮಾತ್ರ ಈ ವಿಡಿಯೋನ ನೋಡಿ. ಒಳ್ಳೆ ಕಲೆಕ್ಷನ್ ಅದಾವ. ಜಾರ್ಜೆಟ್ ಸಾಡಿ ಅದಾವ, ಮತ್ತು ನಿಮಗೆ ಸಿಫಾನ್ ಜಾರ್ಜೆಟ್ ಒಳಗೆ ಸಿಗ್ತಾವ. ಬ್ರಾಕೆಟ್ ಸಾಡಿ ಅದಾವ, ಮೈಸೂರು ಸೆಮಿ ಸಿಲ್ಕ್ ಅದಾವ. ಇವಾಗಿನ ಟ್ರೆಂಡು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗಿರೋಂಥ ಸೀರೆಗಳನ್ನ ತೊಗೊಂಡು ಬಂದಿದ್ದೀನಿ. ಯಾರಿಗಾದ್ರೂ ಬೇಕಂತಂದ್ರೆ ಅಷ್ಟೇ ತೊಗೊಳ್ಳಿ. ನನ್ನ ಹತ್ರ ಬಂದು ನಿಮಗೆ ಸೀರೆ ಬಂದು 200 ರೂಪಾಯಿದಿಂದ ಹಿಡಿದು 1400 ರೂಪಾಯಿವರೆಗೂ ಅಷ್ಟೇ ಸಿಗ್ತಾವೆ. ಅದ್ರ ಮೇಲೆ ನನ್ನ ಹತ್ರ ಸೀರೆನೇ ಇಲ್ಲ. ಕಾಸ್ಟ್ಲಿ ಸೀರೆ ನಾನು ಇಟ್ಟೇನೇ ಇಲ್ಲ. ಲಾಸ್ಟ್ 1400 ರೂಪಾಯಿವರೆಗೂ ಅಷ್ಟೇ ನೋಡಿರಿ. ಅದು ಸೀರೆ ರೇಟ್ ಹೆಂಗಿರುತ್ತೋ ಅದೇ ರೇಟಲ್ಲೇ ಕೊಡ್ತೀನಿ ನಾನು, ಕಮ್ಮಿ ಏನಿರೋದಿಲ್ಲ. ಯಾಕಂದರೆ ರೀಸನೇಬಲ್ ಪ್ರೈಸ್ ಒಳಗೆ ಇಟ್ಬಿಟ್ಟಿದ್ದೀನಿ. ದೀಪಾವಳಿ ಹಬ್ಬಕ್ಕನ ಆಫರ್ ಅಂತೇಳಿ ಎಲ್ಲರೂ 950 ರೂಪಾಯಿ ಮಾರೋ ಸೀರೆ ನಾನು 600 ರೂಪಾಯಿಗೆ ಮಾರ್ತಿರ್ತೀನಿ. 1800 ರೂಪಾಯಿ ಮಾರೋ ಸೀರೆ ನಾನು 1400 ರೂಪಾಯಿಗೆ ಮಾರ್ತಿರ್ತೀನಿ. ಯಾಕಂದ್ರೆ ಅವ್ರು ನಿಮ್ಗೆ ಡಬಲ್ ಟು ತ್ರಿಬಲ್ ರೇಟ್ ಇಟ್ಬಿಟ್ಟಿರ್ತಾರೆ. ನಾನು ಹಂಗಿಡಲ್ಲ, ಮೋಸ ಮಾಡೋದಿಲ್ಲ. ಒಳ್ಳೆ ಕ್ವಾಲಿಟಿ ಸೀರೆ ತೊಗೊಂಡವರು ರಗಡ್ ಜನ ಅದಾರ. ನಿಮಗೆ ಬೇಕಾದ್ರೆ ಒಂದು ವಿಡಿಯೋದಲ್ಲಿ ನಾನು ಏನದು ಶಿಪ್ಪಿಂಗ್ ಚಾರ್ಜದ್ದು ಬಿಲ್ ಇರ್ತಾವಲ್ಲ ಅದನ್ನ ತೋರಿಸ್ತೀನಿ. ಒಳ್ಳೆ ಕ್ವಾಲಿಟಿ ಅದಾವ. ಅಷ್ಟೊಂದು ಸೀರೆ ಹೋಗಿದ್ದಾವ ನನ್ನ ಕಳಿಸಿ. ಯಾರಿಗಾದ್ರೂ ಬೇಕಂದ್ರೆ ಬೇಗ ಬುಕ್ ಮಾಡಿಕೊಡ್ರಿ. ಇಷ್ಟು ನನ್ನ ಕಳಿಸಿ ಅವೈಲೇಬಲ್ ಅದಾವ. ಏನಿಲ್ಲ ಅಂದರೂ ಒಂದು 60 ಸೀರೆ ಅದಾವ. ಅವನಷ್ಟು ಮಾರಿಬಿಟ್ರೆ ನನ್ನ ಕೆಲಸನೇ ಮುಗಿದೋಗುತ್ತಪ್ಪ. ಮತ್ತು ತಂದಿರೋದಕ್ಕೆ ಮಾರಲೇಬೇಕಲ್ಲ, ಮನೆಗೆ ಇಟ್ಕೊಂಡು ಏನು ಮಾಡಲಿ ಹೇಳಿ ಅವನ್ನ. ಮತ್ತು ನಿಮ್ಮನ್ನು ಬಿಟ್ಟರೆ ನಂಗೆ ಬೇರೆ ಯಾರೂ ಪರಿಚಯ ಇಲ್ಲ. ಹಾಗಾಗಿ ನಾನು ನಿಮ್ಮ ವಿಡಿಯೋದಲ್ಲೇ ಹಾಕತ್ತೀನಿ. ಕೆಲವು ಜನ ಏನು ಮಾಡ್ತಾರೆ, ಸೀರೆನ ಕೇಳ್ತಾರೆ, ನೀವು ಇದು ಮಾಡ್ತೀನಿ ಅನ್ನತ್ತೀರಲ್ಲ, ಬಿಡ್ತೀನಿ ಅನ್ನತ್ತೀರ, ಅದಕ್ಕೆ ನಿಮ್ಮ ಹತ್ರ ತೊಗೋತೀನಿ ಅಂತಾರೆ. ಸರಿ ಮೇಡಮ್ ಅಂತ ನಾನೆಲ್ಲ ವಿಡಿಯೋ ಕಾಲ್ ಮಾಡಿ ಎಲ್ಲ ಮಾಡಿ ತೋರಿಸ್ತೀನಿ. ಆಯಿತು ಮನೇಲಿ ಕೇಳ್ತೀನಿ ಬಿಡಿ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಅವ್ರಿಗೆ ಇಷ್ಟ ಆಗಬೇಕು, ಇಷ್ಟ ಆದರೆ ತೊಗೋತಾರೆ, ಇಲ್ಲ ಅಂದರೆ ಇಲ್ಲ. ಫೋರ್ಸೇಬಲ್ ಏನಿಲ್ಲ. ಆದ್ರೂ ಮನಸ್ಸಿದ್ರೆ ಮಾತ್ರ ತೊಗೊಳ್ಳಿ. ಟೈಮ್ ವೇಸ್ಟ್ ನಂದು ಮಾಡಬೇಡಿ, ನಿಮ್ಮದು ಇದು ಮಾಡ್ಕೋಬೇಡಿ, ನಿಮ್ಮ ಟೈಮ್ ವೇಸ್ಟ್ನು ಮಾಡ್ಕೋಬೇಡಿ ಅಂತ. ಇಷ್ಟ ಅಂದರೆ ಫೋಟೋ ಹಾಕ್ಬಿಟ್ಟಿರ್ತೀನಿ. ಆ ಸೀರೆನ ನೋಡಿ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಕಾಲ್ ಮಾಡಿಬಿಟ್ಟು ನೀವು ಸೀರೆನ ನೋಡಿ ತೊಗೋಬೋದು. ಥ್ಯಾಂಕ್ಸ್ ಅ ಲಾಟ್.